ನಿನ್ನೆ ನಾವೆಲ್ಲರೂ ಒಂದು ವಿಷಯದ ಬಗ್ಗೆ ಕಾಯ್ತಾ ಇದ್ವಿ. ಎಸ್, ರಾಮಾಯಣ ಸಿನಿಮಾದ ಟ್ರೈಲರ್. ಕೈಯಲ್ಲಿ ಮೊಬೈಲ್ ಹಿಡ್ಕೊಂಡು ಪದೇ ಪದೇ ಯೂಟ್ಯೂಬ್ ಪೇಜ್ ನ ರಿಫ್ರೆಶ್ ಮಾಡ್ಕೊಂಡು ಇನ್ನೇನ್ ಬಂತು ಈಗ ಬಂತು ಅಂತ ಕೂತಿದ್ದೆ. ನಿಮ್ಗೂ ಹಾಗೆ ಆಗಿದ್ದಾ? ಆದ್ರೆ ರಿಲೀಸ್ ಆಗ್ಬೇಕು ಅನ್ನುವಂತಹ ಟೈಮ್ಗೆ ಕೆಲವು ನಿಮಿಷಗಳು ಇರ್ಬೇಕಾದ್ರೆ ದಿಢೀರ್ ಅಂತ ಒಂದು ಶಾಕಿಂಗ್ ನ್ಯೂಸ್ ಬರುತ್ತೆ. ಟ್ರೈಲರ್ ಪ್ರಸಾರ ಲಾಸ್ಟ್ ಮಿನಿಟ್ ಅಲ್ಲಿ ಕ್ಯಾನ್ಸಲ್ ಮಾಡಿದ್ರು. ಏನ್ ಗುರು ಇದು, ಇಷ್ಟ ದಿನ ಕಾಯಿಸಿ ಕೊನೆ ಗಳಿಗೆಯಲ್ಲಿ ಈ ತರ ಮಾಡಿದ್ರೆ ಅಭಿಮಾನಿಗಳಿಗೆ ಕೋಪ ಬರಲ್ವಾ? ನನ್ಗೂ ಅದೇ ಅನ್ಸ್ತು. ಈ ಡಿಸಿಷನ್ ನ ಹಿಂದೆ ಇರುವಂತಹ ಅಸಲಿ ಕಾರಣ ಕೇಳಿದ್ರೆ ನಿಮ್ಮ ಕೋಪ ಎಲ್ಲ ಮಾಯ ಆಗಿ ಖುಷಿ ಆಗುತ್ತೆ. ಹೌದು, ಇದು ಕೆಟ್ಟ ಸುದ್ದಿ ಅಲ್ಲ, ಬದಲಿಗೆ ನಮ್ಮ ಭಾರತೀಯ ಚಿತ್ರರಂಗದ ಮಟ್ಟಿಗೆ ಒಂದು ಬಿಗ್ಗೆಸ್ಟ್ ಬ್ರೇಕಿಂಗ್ ನ್ಯೂಸ್. ಅದೇನು ಅಂತ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತೀನಿ, ಕೊನೆವರೆಗೂ ನೋಡಿ. ಹಾಯ್, ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ಸೋನಿ ಪಿಕ್ಚರ್ಸ್, ಎಸ್, ಹಾಲಿವುಡ್ ನ ದೊಡ್ಡ ದೊಡ್ಡ ಸಿನಿಮಾಗಳನ್ನ ಪ್ರಪಂಚದಾದ್ಯಂತ ರಿಲೀಸ್ ಮಾಡುವಂತಹ ಅದೇ ಸೋನಿ ಸ್ಟುಡಿಯೋ ಈಗ ರಾಮಾಯಣ ತಂಡದ ಜೊತೆಗೆ ಒಂದು ಬೃಹತ್ ಜಾಗತಿಕ ಒಪ್ಪಂದ, ಗ್ಲೋಬಲ್ ಡೀಲ್ ಅನ್ನ ಸೈನ್ ಮಾಡಿದೆ. ಇದರ ಅರ್ಥ ಏನ್ ಗೊತ್ತಾ? ಇನ್ಮುಂದೆ ಈ ಪೌರಾಣಿಕ ಮಹಾಕಾವ್ಯದ ಅಂತಾರಾಷ್ಟ್ರೀಯ ಡಿಸ್ಟ್ರಿಬ್ಯೂಷನ್ ಜವಾಬ್ದಾರಿನ ಸೋನಿ ಸಂಸ್ಥೆ ವಹಿಸಿಕೊಳ್ಳಲಿದೆ ಅಂತ. ಸುಮ್ಮನೆ ಯೋಚನೆ ಮಾಡಿ, ನಮ್ಮ ಭಾರತದ ಕತೆ, ನಮ್ಮ ರಾಮಾಯಣನ ಜಗತ್ತಿನ ಮೂಲೆ ಮೂಲೆಗೆ ತಲುಪಿಸೋದಕ್ಕೆ ಒಂದು ಹಾಲಿವುಡ್ ಲೆವೆಲ್ ನ ಸ್ಟುಡಿಯೋ ಕೈ ಜೋಡಿಸಿದೆ. ಭಾರತೀಯ ಚಿತ್ರರಂಗದ ಇತಿಹಾಸದಲ್ಲೇ ಹಿಂದೆಂದೂ ಕಾಣದ ಮಟ್ಟದ ಪ್ರಮೋಷನ್ ಮತ್ತು ಮಾರ್ಕೆಟಿಂಗ್ ಇನ್ ಮುಂದೆ ಶುರುವಾಗುತ್ತೆ. ಇಷ್ಟು ದೊಡ್ಡ ಡೀಲ್ ಆದಾಗ ಟ್ರೈಲರ್ ನ ನಾರ್ಮಲ್ ಆಗಿ ರಿಲೀಸ್ ಮಾಡೋದಕ್ಕಾಗಲ್ಲ. ಜಾಗತಿಕ ಮಾರ್ಕೆಟಿಂಗ್ ಮಾನದಂಡಗಳಿಗೆ ಅಂದ್ರೆ ಇಂಟರ್ನ್ಯಾಷನಲ್ ಮಾರ್ಕೆಟಿಂಗ್ ಸ್ಟ್ಯಾಂಡರ್ಡ್ಸ್ಗೆ ತಕ್ಕಂತೆ ಟ್ರೈಲರ್ ಲಾಂಚ್ ಟೈಮ್ ಅನ್ನ ಬದಲಾಯಿಸಬೇಕಾಯಿತು. ಸೋನಿ ಜೊತೆಗಿನ ಈ ಕಾರ್ಯತಂತ್ರದ ಪಾಲುದಾರಿಕೆ, ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ನಿಜಕ್ಕೂ ಒಂದು ಗೇಮ್ ಚೇಂಜರ್. ಇದೆಲ್ಲದರ ಹಿಂದೆ ಇರೋದು ಇಬ್ರು ಮಾಸ್ಟರ್ ಮೈಂಡ್ಸ್ಗಳು. ಒಬ್ರು ನಮ್ಮ ರಾಕಿಂಗ್ ಸ್ಟಾರ್ ಯಶ್, ಇನ್ನೊಬ್ರು ನಮಿತ್ ಮಲ್ಹೋತ್ರಾ. ನಮ್ಗೆಲ್ಲ ಗೊತ್ತಿರೋ ಹಾಗೆ ಯಶ್ ಅವರು ಈ ಸಿನಿಮಾದಲ್ಲಿ ಬರೀ ಆಕ್ಟ್ ಮಾಡ್ತಾ ಇಲ್ಲ, ಅವರು ಈ ಚಿತ್ರದ ಒನ್ ಆಫ್ ದ ಮೈನ್ ಪ್ರೊಡ್ಯೂಸರ್ ಕೂಡ ಹೌದು. KGF ಆದ್ಮೇಲೆ ಯಶ್ ಅವರ ವಿಷನ್ ಎಷ್ಟರ ಮಟ್ಟಿಗೆ ಬದಲಾಗಿದೆ ಅನ್ನೋದಕ್ಕೆ ಈ ಡೀಲು ಒಂದು ಬೆಸ್ಟ್ ಎಕ್ಸಾಂಪಲ್. ಯಶ್ ಮತ್ತು ನಮಿತ್ ಅವರ ಗುರಿ ಬರೀ ಇಂಡಿಯಾದಲ್ಲಿ ಅಥವಾ ಕೇವಲ ಭಾರತೀಯ ಮೂಲದವರನ್ನ ಮಾತ್ರ ತಲುಪೋದಲ್ಲ, ಪ್ರಪಂಚದಾದ್ಯಂತ ಇರೋ ಪ್ರತಿಯೊಬ್ಬ ಪ್ರೇಕ್ಷಕನಿಗೂ ಈ ಸಿನಿಮಾ ತಲುಪಬೇಕು ಅನ್ನೋದು ಅವರ ಪ್ಲಾನ್. ಈ ಕ್ರಮದಿಂದ ರಾಮಾಯಣ ಕೇವಲ ಒಂದು ಸಿನಿಮಾ ಆಗಿ ಉಳಿಯಲ್ಲ, ಅದೊಂದು ಗ್ಲೋಬಲ್ ಫ್ರಾಂಚೈಸಿಯಾಗಿ ಬೆಳೆಯಲಿದೆ ಅಂತ ಟ್ರೇಡ್ ಪಂಡಿತರು ಈಗ ಲೆಕ್ಕಾಚಾರ ಹಾಕಿದ್ದಾರೆ. ಯಶ್ ಅವರ ಡೆಡಿಕೇಶನ್ ಹೇಗಿದೆ ಅಂದ್ರೆ, ನಮ್ಮ ಕತೆನ ಹಾಲಿವುಡ್ ರೇಂಜ್ ಅಲ್ಲಿ ಜಗತ್ತಿಗೆ ತೋರಿಸ್ಬೇಕು ಅಂತ ಪಣ ತೊಟ್ಟಿದ್ದಾರೆ. ಸೋನಿ ಸಂಸ್ಥೆಯ ಎಂಟ್ರಿಯಿಂದ ಚಿತ್ರದ ತಾಂತ್ರಿಕ ಮತ್ತು ದೃಶ್ಯ ವೈಭವಕ್ಕೆ ಆನೆ ಬಲ ಬಂದಂತಾಗಿದೆ. ಸರಿ, ಡೀಲ್ ಏನೋ ಆಯ್ತು, ಆದ್ರೆ ರೆಡಿ ಆಗಿದಂತಹ ಟ್ರೈಲರ್ ಯಾಕೆ ಬಿಡ್ಲಿಲ್ಲ? ಅದಕ್ಕೂ ಒಂದು ಸಾಲಿಡ್ ರೀಸನ್ ಇದೆ. ನಿರ್ಮಾಪಕರು ಅಫಿಷಿಯಲ್ ಆಗಿ ಒಂದು ಅನೌನ್ಸ್ಮೆಂಟ್ ಕೊಟ್ಟಿದ್ದಾರೆ. ಅದೇನಪ್ಪಾ ಅಂದ್ರೆ, ಈಗ ಟ್ರೈಲರ್ ನಲ್ಲಿ ಗ್ಲೋಬಲ್ ಬ್ರಾಂಡಿಂಗ್, ಸೋನಿ ಲೋಗೋಸ್ ಮತ್ತು ಕೆಲವು ಇಂಟರ್ನ್ಯಾಷನಲ್ ಕಟ್ಸ್ ಸೇರಿಸಲು ತಂಡ ರೀ ಎಡಿಟಿಂಗ್ ಮಾಡ್ತಾ ಇದೆ. ವಿಶ್ವದಾದ್ಯಂತ ದೊಡ್ಡ ಮಟ್ಟದಲ್ಲಿ ಸಿನಿಮಾ ತಲುಪಬೇಕು ಅಂದಾಗ ಕ್ವಾಲಿಟಿಲಿ ಯಾವುದೇ ಕಾಂಪ್ರಮೈಸ್ ಆಗಬಾರ್ದು, ಅದಕ್ಕೆ ಈ ಸಣ್ಣ ವಿಳಂಬ ಅನಿವಾರ್ಯ ಅಂತ ಚಿತ್ರತಂಡ ಹೇಳ್ಕೊಂಡಿದೆ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಏನು ಅಂದ್ರೆ, ಐಮ್ಯಾಕ್ಸ್ 3D ಎಕ್ಸ್ಪೀರಿಯನ್ಸ್. ಹೌದು, ಈ ಸಿನಿಮಾನ ಪಕ್ಕಾ ಐಮ್ಯಾಕ್ಸ್ 3D ಫಾರ್ಮ್ಯಾಟ್ಗೆ ಟಾರ್ಗೆಟ್ ಮಾಡಿ ಮಾಡ್ತಾ ಇದ್ದಾರೆ. ಆ ಪಾತ್ರಗಳ ವಿನ್ಯಾಸ, ಕ್ಯಾರೆಕ್ಟರ್ ಡಿಸೈನು, ಆ ಸೆಟ್ಸು, ಆ ದೃಶ್ಯ ವೈಭವನ ಬಿಗ್ ಸ್ಕ್ರೀನ್ ಮೇಲೆ ನೋಡೋದಕ್ಕೆ ಎರಡು ಕಣ್ಣು ಸಾಲಲ್ಲ ಅಂತ ಇನ್ಸೈಡ್ ರಿಪೋರ್ಟ್ ಹೇಳ್ತಾ ಇದೆ. ಈ ಎಲ್ಲಾ ಗ್ಲೋಬಲ್ ಟಚ್ ಕೊಡೋದಕ್ಕೆ ಟ್ರೈಲರ್ ನಲ್ಲಿ ಸಣ್ಣ ಬದಲಾವಣೆ ಮಾಡ್ತಾ ಇದ್ದಾರೆ. ಟ್ರೈಲರ್ ಬಿಡುಗಡೆಯ ಹೊಸ ಟೈಮ್ ಅನ್ನ ಈ ವೀಕೆಂಡ್ ಒಳಗಡೆ ಅನೌನ್ಸ್ ಮಾಡುವಂತಹ ಸಾಧ್ಯತೆ ಜೋರಾಗಿದೆ. ಇನ್ನು ನಮ್ಮ ಕರ್ನಾಟಕದ ವಿಚಾರಕ್ಕೆ ಬರೋಣ. ನಮ್ಮ ಯಶ್ ಅವರು ಈ ಪ್ರಾಜೆಕ್ಟ್ ಅಲ್ಲಿ ಇನ್ವಾಲ್ವ್ ಆಗಿರೋದ್ರಿಂದ ಕರ್ನಾಟಕದಲ್ಲಿ ಈ ಚಿತ್ರದ ಬಗ್ಗೆ ಇರುವಂತಹ ಕ್ರೇಜು ಅಷ್ಟಿಷ್ಟಲ್ಲ. ಎಲ್ರಿಗೂ ಇದ್ದಿದ್ದ ದೊಡ್ಡ ಪ್ರಶ್ನೆ ಕನ್ನಡದ ಡಬ್ಬಿಂಗ್ ಹೇಗಿರುತ್ತೆ ಅಂತ. ಆದ್ರೆ ಈಗ ಬಂದಿರುವಂತಹ ರಿಪೋರ್ಟ್ಸ್ ಪ್ರಕಾರ ಕನ್ನಡಿಗರಿಗೆ ಒಂದು ಗುಡ್ ನ್ಯೂಸ್ ಇದೆ. ಸಿನಿಮಾ ನೇರವಾಗಿ ಕನ್ನಡದಲ್ಲೂ ಏಕಕಾಲಕ್ಕೆ ರಿಲೀಸ್ ಆಗ್ತಿದೆ. ಡಬ್ಬಿಂಗ್ ಕ್ವಾಲಿಟಿ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಳೋ ಹಾಗೆ ಇಲ್ಲ, ಯಾಕಂದ್ರೆ ಪ್ರೊಡಕ್ಷನ್ ಲೆವೆಲ್ ನಲ್ಲಿ ಎಷ್ಟಿದ್ದಾರೆ ಅಂತ ಅಂದ್ಮೇಲೆ ಅಲ್ಲಿ ಹೈ ಕ್ವಾಲಿಟಿ ಪಕ್ಕಾ ಇದ್ದೇ ಇರುತ್ತೆ. ಅದಕ್ಕಿಂತ ದೊಡ್ಡ ಖುಷಿಯ ವಿಚಾರ ಏನಂದ್ರೆ, ಸೋನಿ ಅವರ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ಮೂಲಕ ನಮ್ಮ ಕನ್ನಡದ ಆವೃತ್ತಿ, ಕನ್ನಡದ ವರ್ಷನ್ ಕೂಡ ಜಾಗತಿಕ ಮಟ್ಟದ ಚಿತ್ರಮಂದಿರಗಳಲ್ಲಿ ಪ್ರದರ್ಶನ ಆಗುತ್ತೆ. ಅಂದ್ರೆ ಅಮೆರಿಕ, ಯುರೋಪ್ನಂತಹ ಕಡೆಗಳಲ್ಲೂ ಕನ್ನಡದ ವರ್ಷನ್ ಸ್ಕ್ರೀನಿಂಗ್ ಆಗುತ್ತೆ. ದಕ್ಷಿಣ ಭಾರತದ ಅಭಿಮಾನಿಗಳಿಗೆ ಇದಕ್ಕಿಂತ ದೊಡ್ಡ ಭರವಸೆ ಇನ್ನೇನ್ ಬೇಕು ಹೇಳಿ? ನಮ್ಮ ಭಾರತದ ಕತೆ, ನಮ್ಮ ನಟನ ಮುಂದಾಳತ್ವದಲ್ಲಿ ನಮ್ಮ ಭಾಷೆಯಲ್ಲೂ ಜಗತ್ತನ್ನ ಆಳೋದಕ್ಕೆ ರೆಡಿ ಆಗಿದೆ. ಒಟ್ನಲ್ಲಿ ಹೇಳ್ಬೇಕು ಅಂದ್ರೆ, ನಿನ್ನೆ ಟ್ರೈಲರ್ ಮುಂದೂಡಿಕೆ ಆಗಿದ್ದು ನಮ್ಗೆಲ್ಲ ಸ್ವಲ್ಪ ಬೇಜಾರಾಗಿದ್ರು. ಈಗ ಅದರ ಹಿಂದೆ ಇರುವಂತಹ ಕಾರಣ ಕೇಳಿ ಸಿನಿಮಾ ಪ್ರೇಮಿಗಳ ಕುತೂಹಲ 100 ಪಟ್ಟು ಹೆಚ್ಚಾಗಿರುತ್ತೆ. ಸೋನಿ ಜೊತೆಗಿನ ಈ ಒಪ್ಪಂದ ಭಾರತೀಯ ಕತೆ ಹೇಳುವಿಕೆಯಲ್ಲಿ, ಇಂಡಿಯನ್ ಸ್ಟೋರಿ ಟೆಲ್ಲಿಂಗ್ ಫಾರ್ಮ್ಯಾಟ್ ಅಲ್ಲಿ ಒಂದು ಐತಿಹಾಸಿಕ ಮೈಲಿಗಲ್ಲು ಅನ್ನೋದ್ರಲ್ಲಿ ಡೌಟೇ ಇಲ್ಲ. ನಿಮ್ಗೇನನ್ಸುತ್ತೆ? ಸೋನಿ ಪಿಕ್ಚರ್ಸ್ ಜೊತೆಗಿನ ಈ ಡೀಲ್ ನಿಂದ ರಾಮಾಯಣ ಸಿನಿಮಾಗೆ ಎಷ್ಟು ಪ್ಲಸ್ ಆಗುತ್ತೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಸೈನಿಂಗ್ ಆಫ್, ಮನು.